ಎಲ್ಲರಿಗೂ ನಮಸ್ಕಾರ. ಈ ಸೆಷನ್ ನಾವು ಇಂಡಸ್ಟ್ರಿಯಲ್ ಮೆಟೀರಿಯಲ್ 4ನ ಓದೋಣ. ಆಲ್ರೆಡಿ ನಾವು ಇಂಡಸ್ಟ್ರಿಯಲ್ ಮೆಟೀರಿಯಲ್ ಸೀರೀಸ್ನ ಓದ್ತಾ ಇದ್ದೀವಿ. ಆಲ್ರೆಡಿ ನಾನು 3 ಸೀರೀಸ್ನ ಅಪ್ಲೋಡ್ ಮಾಡಿದ್ದೀನಿ. ಯಾವ್ಯಾವುದು ಅಂದರೆ ರಿಫ್ರಾಕ್ಟ್ರೀಸ್, ಅಬ್ರೆಸಿವ್ಸ್, ಗ್ಲಾಸ್. ಇದು 4ನೇ ನಾವು ಓದ್ತಾ ಇದ್ದೀವಿ. ಅದರದ್ದೆಲ್ಲ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ. ಹಾಗಾದರೆ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಅಂದರೆ ಏನು ಅಂದರೆ ದ ಮೆಟೀರಿಯಲ್ ವಿಚ್ ಆರ್ ಯೂಸ್ಡ್ ಇನ್ ಇಂಡಸ್ಟ್ರಿ ಟು ಎ ಲಾರ್ಜ್ ಎಕ್ಸ್ಟೆಂಟ್. ತುಂಬ ಜಾಸ್ತಿ ನಾವು ಡೇ ಟು ಡೇ ಲೈಫಲ್ಲಿ ಇರ್ಬೋದು ಅಥವಾ ಇಂಡಸ್ಟ್ರಿಗಳಲ್ಲಿ ಬೇರೆ ಬೇರೆ ಪ್ರೋಸೆಸ್ಸಲ್ಲಿ ಇರ್ಬೋದು ಯೂಸ್ ಮಾಡ್ತೀವಲ್ಲ, ಅಂಥ ಮೆಟೀರಿಯಲ್ಸ್ಗೆ ನಾವು ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಸೊ ಇವತ್ತು ನಾನು 4ನೇ ಸೀರೀಸ್ ಮಾಡ್ತಾ ಇದ್ದೀನಿ, ಸೆರಾಮಿಕ್ಸ್ ಅಂತ. ಈ ಸೆಷನ್ ನಾವು ಏನೇನು ಕಲ್ತ್ಕೊಳ್ತೀವಿ ಅಂದರೆ ರಾ ಮೆಟೀರಿಯಲ್ಸ್ ಯಾವ್ಯಾವುದು ಯೂಸ್ ಮಾಡಿದ್ದೀವಿ ಸೆರಾಮಿಕ್ಸ್ ಮಾಡೋದಕ್ಕೆ, ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದು ಹೇಗೆ, ಅದಕ್ಕೆ ಏನು ಪ್ರೊಸೀಜರ್ನ ಫಾಲೋ ಮಾಡ್ತೀವಿ. ಈ ಪ್ರೊಸೀಜರ್ ಆದಮೇಲೆ ಏನು ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಆದಮೇಲೆ ಇನ್ನೊಂದು ಪ್ರೋಸೆಸ್ನ ಮಾಡ್ತೀವಿ, ಅದಕ್ಕೆ ಗ್ಲೇಸಿಂಗ್ ಅಂತ ಹೇಳ್ತೀವಿ. ಅದು ಮಾಡೋದ್ರಿಂದ ಏನು ಲಾಭ ಆಗುತ್ತೆ, ಮಾಡ್ತಲೇ ಇದ್ದರೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಫ್ ಸಿರಮಿಕ್ಸ್ ವಿಚ್ ಆರ್ ಯೂಸ್ಡ್ ಆಸ್ ಎನ್ ಇನ್ಸುಲೇಟರ್, ಸಿರಾಮಿಕ್ ಇನ್ಸುಲೇಟರ್ಸ್. ಅದನ್ನು ಹೇಗೆ ಮಾಡ್ತಾರೆ, ನಿಮ್ಮ ಸಿರಮಿಕ್ಸು ಇನ್ಸುಲೇಟರ್ ಆಗಬೇಕು ಅಂದರೆ ಅದಕ್ಕೆ ಏನೇನು ಪ್ರಾಪರ್ಟಿ ಇರಬೇಕು, ಅದೆಲ್ಲ ನಾವು ಈ ಸೀನಲ್ಲಿ ಓದ್ಕೊಳ್ಳೋಣ. ಹಾಗಾದರೆ ಸಿರಮಿಕ್ಸ್ ಅಂದರೆ ಏನು? ಇಟ್ ಮೇ ಬಿ ಬ್ರಿಕ್ಸ್ ಆಗಿರ್ಬೋದು, ಪಾಟ್ರಿ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಚೈನಾ ವೇರ್ ಆಗಿರ್ಬೋದು, ಪೋರ್ಸಲಿನ್ ಆಗಿರ್ಬೋದು. ಇದನ್ನೆಲ್ಲ ಕಲೆಕ್ಟಿವ್ ಆಗಿ ಸೇರಿಕೊಂಡು ನಾವೇನಂತ ಕರಿತೀವಿ, ಸಿರಮಿಕ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಸಿರಮಿಕ್ಸ್ ಅನ್ನೋದು ಎಲ್ಲಿ ಡಿರೈವ್ ಆಗಿದೆ? ಇಟ್ಸ್ ಎ ಗ್ರೀಕ್ ವರ್ಡ್ which means earthen part. ಸಿರಮೋಸ್ ಅಂತ ಹೇಳ್ತೀವಿ, ದಟ್ಸ್ ಅ ವರ್ಡ್. ಸೊ ಅದರಿಂದ ಅರ್ಧನ್ ಪಾರ್ಟ್ ಆಗಿದೆ. ಇದು ನಾವು ಹೊಸದಾಗಿ ಸಿರಮೋನ್ಸ್ ಅಥವಾ ಸಿರಮಿಕ್ಸ್ ಅಂತ ಹೇಳ್ತಾ ಇರ್ಬೋದು. ಆದರೆ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಒಂದು ಕುಲಕುಸುಬು ಅಂತಲೇ ಮಾಡ್ಕೊಂಡಿರೋ ಕುಂಬಾರರು ಏನು ಮಾಡ್ತಾ ಇದ್ದಾರೆ, ಈ ಕೆಲಸನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಬೇಕಾಗಿರುವಂಥ ಇಂಡಸ್ಟ್ರಿಯಲ್ ಮೆಟೀರಿಯಲ್ಸ್ನ ಹಾಕ್ಕೊಂಡು ಇನ್ಆರ್ಗ್ಯಾನಿಕ್ ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್ನ ಹಾಕ್ಬಿಟ್ಟು ಅವ್ರೇನು ಮಾಡ್ತಾ ಇದ್ದಾರೆ, ಅದರದ್ದು ಪ್ರಾಪರ್ಟಿ ಏನಿದೆಯಲ್ಲ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದಾರೆ. ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಎ ಸಿರಮಿಕ್ಸ್. Ceramic is defined as art and science of pottery. ಸೊ ಆ ಮಣ್ಣು ಯಾವ ಹದದಲ್ಲಿ ಅದನ್ನು ಮಣ್ಣು ತೊಗೋಬೇಕು, ಹೇಗೆ ಕಲಿಸ್ಬೇಕು, ಅದನ್ನು ಯಾವಾಗ ಬೇಕ್ ಮಾಡಬೇಕು, ಎಷ್ಟು ಟೆಂಪ್ರೇಚರ್ ಬೇಕ್ ಮಾಡಬೇಕು, ಎಲ್ಲ ನಮ್ಗೆ ಗೊತ್ತಿರಬೇಕು. ಸೊ ಅದಕ್ಕೆ ಯಾವ ಥರ ಶೇಪ್ ಕೊಡಬೇಕು. ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಪಾಟ್ರಿ ಇಸ್ ಕಾಲ್ಡ್ ಆಸ್ ಸಿರಮಿಕ್ಸ್. ಹಾಗಾದ್ರೆ ಇದರಲ್ಲಿ ಏನೇನಿರುತ್ತೆ? ಸ್ಟೋನ್ ವೇರ್ಸ್ ಇರುತ್ತೆ, ಫ್ಲೋರ್ ಟೈಲ್ಸ್ ಇರ್ಬೋದು, ಟೆರಾಕೋಟಾ ಇರ್ಬೋದು, ಯುಟೆನ್ಸಿಲ್ಸ್ ಇರ್ಬೋದು, ಇನ್ಸುಲೇಟರ್ಸ್ ಇರ್ಬೋದು. ಇದನ್ನೆಲ್ಲ ಕಲೆಕ್ಟಿವ್ ಆಗಿ ಸೇರಿಕೊಂಡು ನಾವು ಪಿಂಗಾಣಿ ಅಂತ ಏನು ಹೇಳ್ತೀವ, ಆ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಂಡು ನಾವೇನಂತ ಕರಿತೀವಿ, ಸಿರಮಿಕ್ಸ್ ಅಂತ ಹೇಳ್ತೀವಿ. This also referred as inorganic non-metallic material possessed at high temperature. ಕೆಮಿಸ್ಟ್ರಿ ಟರ್ಮ್ಸಲ್ಲಿ ನಾವು ಡಿಫೈನ್ ಮಾಡಬೇಕು ಅಂದರೆ ಸಿರಾಮಿಕ್ಸ್ ಅಂದರೆ ಏನು ಅಂದರೆ ಇನಾರ್ಗ್ಯಾನಿಕ್ ನಾನ್ ಮೆಟಾಲಿಕ್ ಮೆಟೀರಿಯಲ್ ಪೊಸೆಸ್ಡ್ ಅಟ್ ಹೈ ಟೆಂಪ್ರೇಚರ್. ನಾನ್ ಮೆಟಾಲಿಕ್ ಮೆಟೀರಿಯಲ್ನ ತೊಗೊಂಡು ಹೈ ಟೆಂಪ್ರೇಚರ್ಗೆ ಬೇಕ್ ಮಾಡಿದಾಗ ನಮ್ಗೇನು ಬರುತ್ತಲ್ಲ ಮೆಟೀರಿಯಲು, ಅದಕ್ಕೇನಂತ ಕರಿತೀವಿ ನಾವು, ಸಿರಾಮಿಕ್ಸ್ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು, ಈ ನಡುವೆ ಅಂತೂ ಎಲ್ಲ ಯಾವುದೇ ಸಂತೆಗೆ ಹೋಗಲಿ, ಯಾವುದೇ ಎಕ್ಸಿಬಿಷನ್ಗೆ ಹೋಗಲಿ, ಎಲ್ಲದರಲ್ಲೂ ನಿಮ್ಗೆ ಏನಾಗ್ತಾ ಇದೆ ಅಂದರೆ ಎಲ್ಲ ಅರ್ಧನ್ ಪಾರ್ಟ್ಗಳು ಬರ್ತಾ ಇದೆ. ಈವನ್ ಇದನ್ನು ಓವನಲ್ಲಿಟ್ಟು ನೀವು ಬೇಕ್ ಮಾಡ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಈಗ ಅದ್ರಲ್ಲಿ ದೋಸೆ ಹಾಕ್ಬೋದು ಅಂದರೆ ಮತ್ತೆ ಅದೇನಾಗ್ತಾ ಇದೆ, ಹಿಸ್ಟ್ರಿ ರೀಸೈಕಲ್ ಆಗ್ತಾ ಇದೆ. ಸೊ ಆ ಥರ ನಮಗೆ ಈಗ ಎಲ್ಲ ಕಡೆಗೂ ನಮ್ಗೆ ಈಸಿ ಆಗೋದು. ಯಾಕಂದರೆ ಇದಕ್ಕೆ ನಾವು ಯಾವ್ಯಾವ ರಾ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ ಅಂದರೆ ಮೇಯ್ನಾಗಿ 3 ರಾ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಒಂದು ಕ್ಲೇ ಯೂಸ್ ಮಾಡ್ತೀವಿ. ಅದು ಏನು ಮಾಡುತ್ತೆ ಅಂದರೆ ಶ್ರಿಂಕೇಜ್ನ ರೆಸಿಸ್ಟ್ ಮಾಡುತ್ತೆ, ಸ್ಟ್ರಿಂಕ್ ಆಗ್ದಂಗೆ ನಿಮ್ಮದು ಮೆಟೀರಿಯಲ್ನ ನೋಡ್ಕೊಳ್ಳುತ್ತೆ. ಕ್ಲೇ ಏನಾಗಿರುತ್ತೆ ಅಂದರೆ ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸಿಲಿಕೇಟ್ ಆಗಿರುತ್ತೆ. ಎರಡನೇದು ಏನು ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸಿಲಿಕಾ ಯೂಸ್ ಮಾಡ್ತಾ ಇದ್ದೀವಿ. ಆ ಸಿಲಿಕಾ ಏನು ಕೊಡ್ತಾ ಇದೆ ಅಂದರೆ ಸ್ಕೆಲೆಟಲ್ ಸ್ಟ್ರಕ್ಚರ್ನ ಕೊಡ್ತಾ ಇದೆ. ಅದೇ ರೀತಿ 3ನೇ ಮೆಟೀರಿಯಲ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ, ರಾ ಮೆಟೀರಿಯಲು, ಅದಕ್ಕೆ ಪ್ರೆಸ್ಫರ್ ಅಂತ ಹೇಳ್ತಾರೆ. ಅದೇ ಇಟ್ ಆ್ಯಕ್ಟ್ ಆಸ್ ಎ ಬೈಂಡರ್ ಫಾರ್ ದಿ ಮೆಟೀರಿಯಲ್. ಈ ಎರಡನ್ನು ಬೈಂಡ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ 3 ಟೈಪ್ ಇರುತ್ತೆ. ಪೊಟ್ಯಾಷಿಯಮ್ ಅಲ್ಯೂಮಿನಿಯಂ ಸಿಲಿಕೇಟ್ ಇರ್ಬೋದು, ಅಥವಾ ಸೋಡಿಯಂ ಅಲ್ಯೂಮಿನಿಯಂ ಸಿಲಿಕೇಟ್ ಇರ್ಬೋದು, ಅಥವಾ ಲೈಮ್ ಅಲ್ಯೂಮಿನಿಯಂ ಸಿಲಿಕೇಟ್ ಇರ್ಬೋದು. ಅಥವಾ ಪೊಟ್ಯಾಷಿಯಮ್ ಫ್ಲಡ್ಸ್ಪರ್ ಅಂತ ಕರೀತಾರೆ, ಸೋಡಿಯಂ ಫ್ಲಡ್ಸ್ಪರ್ ಅಂತ ಕರೀತಾರೆ, ಅಥವಾ ಲೈಮ್ ಫ್ಲಡ್ಸ್ಪರ್ ಅಂತ ಕರೀತಾರೆ. ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸ್. ನನಗೆ ಯಾವ ಥರ ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡು ಯಾವ ಥರ ಮೆಟೀರಿಯಲ್ ನಾನು ಮಾಡ್ಬೋದು ಅನ್ನೋದ್ರ ಮೇಲೆ ಏನು ಮಾಡ್ತೀನಿ, ನಾನು ಫ್ಲಡ್ಸ್ಪರ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀನಿ. It acts as a binder for the ceramic articles. So these are the 3 articles I am going to use. Raw material I am going to use. ಹಾಗಾದರೆ ಮೊದಲನೇ ಯೂಸ್ ಮಾಡೋದು ಯಾವುದು ಅಂದರೆ ಕ್ಲೇ ಯೂಸ್ ಮಾಡ್ತೀನಿ. ಇದನ್ನೇನು ಮಾಡುತ್ತೆ, ಸ್ಟ್ರಿಂಕೇಜ್ನ ರೆಸಿಸ್ಟ್ ಮಾಡುತ್ತೆ. ಸ್ಟ್ರಿಂಕ್ ಆಗ್ದಂಗೆ ನಿಮ್ಮ ಮೆಟೀರಿಯಲ್ನ ಅದು ನೋಡ್ಕೊಳ್ಳುತ್ತೆ. ಸೊ ಇದಕ್ಕೆ ನಾವು ಏನು ಯೂಸ್ ಮಾಡ್ತೀನಿ ಅಂದರೆ ಹೈಡ್ರೇಟೆಡ್ ಅಲ್ಯೂಮಿನಿಯಂ ಸಿಲಿಕೇಟ್ನ ಯೂಸ್ ಮಾಡ್ತೀನಿ. ಫಾರ್ಮುಲಾ ಏನಾಗಿರುತ್ತೆ ಅಂದರೆ Al2O3 twice SiO2, 2 molecules of water ಇರುತ್ತೆ. Clay is defined as finely grained rock which are highly plastic when wet, hard when dried, and rock like permanent mass when fired and unaffected by water.
ಈ ಕ್ಲೇದು ಮೇನ್ ಪ್ರಾಪರ್ಟಿ ಏನು ಅಂದರೆ ಅದು ಎಲ್ಲಿಂದ ಬಂದಿರುತ್ತೆ, ರಾಕ್ ಇರುತ್ತಲ್ಲ, ಕಲ್ಲಿರುತ್ತಲ್ಲ, ಕಲ್ಲನ್ನು ಗ್ರೈಂಡ್ ಮಾಡಿದಾಗ ಬಂದಿರುತ್ತೆ. ಅದಕ್ಕೆ ನೀರು ಹಾಕಿದಾಗ ಅದೇನಾಗುತ್ತೆ, ಅದು ಪ್ಲಾಸ್ಟಿಕ್ ಥರ ಎಲಾಸ್ಟಿಸಿಟಿ ಬರ್ತಾ ಹೋಗುತ್ತೆ. ಆದರೆ ಅದನ್ನು ಡ್ರೈ ಮಾಡಿದಾಗ ಏನಾಗುತ್ತೆ, ಅದು ಹಾರ್ಡ್ ಆಗುತ್ತೆ. ಇನ್ನೂ ಡ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ರಾಕ್ ಲೈಕ್ ಪರ್ಮನೆಂಟ್ ಮಾಸ್ ಆಗಿಬಿಡುತ್ತೆ ಹೀಟ್ ಮಾಡಿದಾಗ ಅದನ್ನು. ಸೊ ಈ ಥರ ಪ್ರಾಪರ್ಟಿ ಇರೋದಕ್ಕೆ ನಾವೇನಂತ ಕರಿತೀವಿ, ಕ್ಲೇ ಅಂತ ಹೇಳ್ತೀವಿ. ಏನು ಅದು ಎಲ್ಲಿಂದ ಬರುತ್ತೆ, ಗುಡ್ಡ ಬೆಟ್ಟಗಳಿಂದ ಅದನ್ನೆಲ್ಲ ಸಣ್ಣದಾಗಿ ಗ್ರೈಂಡ್ ಮಾಡಿದಾಗ ರಾಕ್ ಬರುತ್ತೆ. ಅದ್ರದ್ದು ಪ್ರಾಪರ್ಟಿ ಏನು ಅಂದರೆ ವೆಟ್ಟಾಗಿದ್ದಾಗ ಪ್ಲಾಸ್ಟಿಕ್ ಆಗುತ್ತೆ, ಡ್ರೈ ಆದಾಗ ಹಾರ್ಡ್ ಆಗುತ್ತೆ, ಹೀಟ್ ಮಾಡಿದಾಗ ಅಥವಾ ಫೈರ್ ಮಾಡಿದಾಗ ರಾಕ್ ಲೈಕ್ ಪರ್ಮನೆಂಟ್ ಮಾಸ್ ಆಗುತ್ತೆ, ವಿಚ್ ಈಸ್ ಅನ್ಎಫೆಕ್ಟೆಡ್ ಬೈ ವಾಟರ್. ನೀರು ಬಿದ್ದರೂ ಏನೂ ಆಗಲ್ಲ. ಅಂಥ ಮೆಟೀರಿಯಲ್ಗೆ ನಾವೇನಂತ ಕರಿತೀವಿ, ಕ್ಲೇ ಅಂತ ಹೇಳ್ತೀವಿ. ಮತ್ತೊಂದು ಸಲ ಹೇಳ್ತೀನಿ, ಇಟ್ ಈಸ್ ಎ ಫೈನ್ಲಿ ಗ್ರೈಂಡೆಡ್ ರಾಕ್, ಹೈಲಿ ಪ್ಲಾಸ್ಟಿಕ್ ವೆನ್ ವೆಟ್, ಹಾರ್ಡ್ ವೆನ್ ಡ್ರೈಡ್, ರಾಕ್ ಲೈಕ್ ಪರ್ಮನೆಂಟ್ ಮಾಸ್ ವೆನ್ ಫೈರ್ಡ್, ಅನ್ಎಫೆಕ್ಟೆಡ್ ಬೈ ವಾಟರ್. ಇಂಥದಕ್ಕೆ ನಾವೇನಂತ ಕರಿತೀವಿ, ಕ್ಲೇ ಅಂತ ಕರಿತೀವಿ. ಸೊ ಇದಕ್ಕೆ ನೀರು ಹಾಕಿದ ತಕ್ಷಣ ಏನಾಗುತ್ತೆ, ಎಲಾಸ್ಟಿಸಿಟಿ ಆಗುತ್ತೆ. ಎಲಾಸ್ಟಿಸಿಟಿ ಆಗೋದ್ರಿಂದ ಏನಾಗುತ್ತೆ ಅಂದರೆ ನನಗೆ ಯಾವ ಥರ ಬೇಕೋ ಶೇಪ್ನ ಆ ಥರ ಶೇಪ್ ಮಾಡ್ಕೋಬೋದು. ಮೋಲ್ಡ್ಗೆ ಹಾಕಿದ್ರೆ ಆ ಮೋಲ್ಡ್ ಶೇಪ್ನ ಇದು ತಗೊಳ್ತಾ ಹೋಗುತ್ತೆ ವಿತೌಟ್ ಅಂಡರ್ಗೋಯಿಂಗ್ ಡಿಫಾರ್ಮೇಷನ್. ಪ್ಲಾಸ್ಟಿಸಿಟಿ ಆಫ್ ದಿ ಕ್ಲೇ ಡಿಪೆಂಡ್ಸ್ ಅಪಾನ್ ದಿ ನೇಚರ್ ಆಫ್ ದಿ ಕ್ಲೇ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್. ಯಾವ ಥರ ಕ್ಲೇ ತೊಗೊಂಡಿದ್ವಿ. ಸೊ ಅದಕ್ಕೆ ನನಗೆ ಹಾರ್ಡ್ ಬೇಕಾ, ಸಾಫ್ಟ್ ಬೇಕಾ, ಅದಕ್ಕೆ ಏನು ಮಾಡ್ಕೋಬೋದು, ನನಗೆ ಬೇಕಾದಂಗೆ ಕಸ್ಟಮ್ ಮೇಡ್ ಥರ, ಟೈಲರ್ ಮೇಡ್ ಥರ ಏನು ಮಾಡ್ಕೋಬೋದು, ಯಾವ ಆ್ಯಸಿಡ್ ಹಾಕೋಬೇಕು, ಯಾವ ಆಲ್ಕಲಿ ಹಾಕೋಬೇಕು, ಯಾವ ಸಾಲ್ಟ್ ಹಾಕೋಬೇಕು, ಯಾವ ಕಲರ್ ಹಾಕೋಬೇಕು, ಸೋ ಮೆನಿ ಥಿಂಗ್ಸ್ ವಿ ಕ್ಯಾನ್ ಆ್ಯಡ್. ಆ್ಯಕ್ಚುಲಿ ಕ್ಲೇ ಅಂದರೆ ವೈಟ್ ಕಲರ್ ಇರಬೇಕು. ಆದರೆ ಅದ್ರ ಜೊತೆಗೆ ಏನಾಗುತ್ತೆ, ಅಲ್ಲಿ ಸುತ್ತಮುತ್ತ ಇರುವಂಥ ಇಂಪ್ಯೂರಿಟೀಸ್ ಬೇಕಾದ್ರೆ ಸೇರ್ಕೊಂಡ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ಫೆರಿಕ್ ಆಕ್ಸೈಡ್ ಯೂಶಲಿ ಇರುತ್ತೆ ಇಂಪ್ಯೂರಿಟಿ, ಅವಾಗಿದ್ದೇನಾಗುತ್ತೆ ಅಂದರೆ ರೆಡಿಶ್ ಬ್ರೌನ್ ಕಲರ್ ಆಗ್ತಾ ಹೋಗುತ್ತೆ. ಸೊ ಆ್ಯಕ್ಚುಲಿ ಕ್ಲೇ ತೊಗೊಂಡ್ರೆ ಅದೇನಾಗಿರಬೇಕು, ವೈಟಿನ್ ಕಲರ್ ಇರಬೇಕು. ಅದು ಆಗಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಇಟ್ ಗೋಯಿಂಗ್ ಟು ಮಿಕ್ಸ್ ವಿತ್ ಸೋ ಮೆನಿ ಇಂಪ್ಯೂರಿಟೀಸ್. ಆ ಇಂಪ್ಯೂರಿಟಿಗೆ ಯಾವ ಕಲರ್ ಇರುತ್ತಲ್ಲ ಆ ಕಲರ್ನ ಇದೇನು ಮಾಡ್ಕೊಳ್ಳುತ್ತೆ, ಅಡಾಪ್ಟ್ ಮಾಡ್ಕೊಂಡ್ಬಿಡುತ್ತೆ. ಕ್ಲೇ ಈಸ್ ಎ ಒನ್ ಆಫ್ ದಿ ಮೇನ್ ಕೋರ್ ಇಂಗ್ರೀಡಿಯೆಂಟ್ ದಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಇಟ್ ಫಾರ್ ಪ್ರಿಪೇರ್ ಆಫ್ ಸಿರಮಿಕ್ಸ್. ಏಕೆನ್ ಕ್ಲೇ ಅಂತ ಹೇಳಿದ್ರೆ ಎರಡು ಥರ ಕ್ಲೇ ಇರುತ್ತೆ. ನಾನು ಅಲ್ಲಿ ಚಿತ್ರದಲ್ಲಿ ತೋರಿಸಿದ್ದೀನಿ ನೋಡ್ಕೊಳ್ಳಿ. ಅಲ್ಲಿ ಗುಡ್ಡ ಬೆಟ್ಟದಿಂದ ಏನಾಗ್ತಾ ಇದೆ, ಅದು ಕಲ್ಲು ಏನಿರುತ್ತಲ್ಲ ತನ್ನಷ್ಟಕ್ಕೆ ತಾನೇ ಸೌಲ್ಕೊ ಆಗ್ಬೋದು ಅಥವಾ ನಾವೇ ಪೋಸಿಬಲ್ ಬೇಕಾದ್ರೂ ಮಾಡ್ಬೋದು. ಅದು ಆದ ಆ ಪ್ಲೇಸಲ್ಲಿ ಇರುತ್ತಲ್ಲ ಆ ಪ್ಲೇಸಲ್ಲಿ ಏನಾಗಿರುತ್ತೆ, ಅದು ವೈಟ್ ಆಗಿರುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಪ್ರೈಮರಿ ಕ್ಲೇ ಅಂತಾರೆ. ಹ್ಯಾಸ್ ಬಿನ್ ಸೇಮ್ ಪ್ಲೇಸ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್, ಎಲ್ಲೂ ಹೋಗಲ್ಲ, ಅದು ಅಲ್ಲೇ ಇರುತ್ತೆ, ಎಷ್ಟೋ ವರ್ಷಗಳಿಂದ ಅಲ್ಲೇ ಇರುತ್ತಲ್ಲ. ಅಂಥ ಕ್ಲೇಗೆ ನಾವೇನಂತ ಕರಿತೀವಿ, ಪ್ರೈಮರಿ ಕ್ಲೇ ಅಂತ ಕರಿತೀವಿ. ನಾಟ್ ಗುಡ್ ಫಾರ್ ಬಿಲ್ಡಿಂಗ್ ಪರ್ಪಸಸ್ಗೆ ಅಥವಾ ನಾನು ಅದನ್ನು ಏನೋ ಮೋಲ್ಡ್ ಮಾಡೋಕ್ಕೆ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಆಲ್ವೇಸ್ ವೈಟ್ ಇನ್ ಕಲರ್. ಆದರೆ ಅದೇನಾಗುತ್ತೆ, ಮಳೆ ಬಂದಾಗ ಅಥವಾ ಏನೋ ಆದಾಗ ಅದು ಹರ್ಕೊಂಡು ಬಂದು ಏನಾಗ್ತಾ ಹೋಗುತ್ತೆ, ಬೇರೆ ಜೊತೆಗೆ ಸೇರ್ಕೊಳ್ತಾ ಹೋದಾಗ ಅದಕ್ಕೆ ನಾವು ಅಂತ ಕರಿತೀವಿ ಸೆಕೆಂಡ್ರಿ ಕ್ಲೇ ಅಂತ ಕರಿತೀವಿ. ಈ ಸೆಕೆಂಡ್ರಿ ರನ್ಸ್ carried into the river beds, goes into the secondary place from the original rock and contains more impurities. ಸೊ ಅದೇನಾಗುತ್ತೆ, ಹರ್ಕೊಂಡು ಬರ್ತಾ ಇದ್ದಾಗ ಸುತ್ತಮುತ್ತ ಇರುವಂಥ ಮೆಟಾಲಿಕ್ ಇಂಪ್ಯೂರಿಟೀಸ್ನೆಲ್ಲ ಏನು ಮಾಡುತ್ತೆ, ತನ್ನೊಳಗಡೆ ಹಾಕೊಳ್ತಾ ಹೋಗುತ್ತೆ. ಅಲ್ಲಿ ಯಾವ ಇಂಪ್ಯೂರಿಟೀಸ್ ಇಲ್ಲ ಅದ್ರ ಮೇಲೆ ಏನಾಗ್ತಾ ಹೋಗ್ಬೋದು, ನಿಮಗೆ ರೆಡ್ ಕಲರ್ ಇರ್ಬೋದು, ವೈಟ್ ಇರ್ಬೋದು, ಬ್ಲ್ಯಾಕ್ ಇರ್ಬೋದು, ಗ್ರೇ ಇರ್ಬೋದು. ಸೊ ಅಲ್ಲಿ ಏನಾಗುತ್ತೆ, ಆ ಸುತ್ತಮುತ್ತ ಆ ರಿವರ್ ಹತ್ರ ಇರುವಂಥ ಇಂಪ್ಯೂರಿಟೀಸ್ ಏನಿದೆಯಲ್ಲ, ಮೆಟಾಲಿಕ್ ಇಂಪ್ಯೂರಿಟೀಸ್ ಇದೆಯಲ್ಲ, ಅದ್ರ ಜೊತೆಗೆ ಸೇರ್ಕೊಂಡಾಗ ಅದೇನಾಗ್ತಾ ಹೋಗುತ್ತೆ, ಬೇರೆ ಬೇರೆ ಕಲರ್ನ ಕೊಡ್ತಾ ಹೋಗುತ್ತೆ. ಸೊ ಅಂದರೆ ನಮಗೆ ಎರಡು ಥರ ಕ್ಲೇ ಇರುತ್ತೆ. ಒಂದು ವೈಟ್ ಇರುತ್ತೆ, ಇನ್ನೊಂದು ಪ್ರೈಮರಿ ಕ್ಲೇ ಅಂತ ಕರಿತೀವಿ, ಇನ್ನೊಂದು ಸೆಕೆಂಡ್ರಿ ಕ್ಲೇ ಅಂತ ಕರಿತೀವಿ. ಜನರಲಿ ನಾವು ಸೆಕೆಂಡ್ರಿ ಕ್ಲೇನ ಯೂಸ್ ಮಾಡ್ತೀವಿ. ಇದು ಮೇನ್ ಇಂಗ್ರೀಡಿಯೆಂಟ್ ನಾವು ಯೂಸ್ ಮಾಡೋವಂಥದ್ದು. ಹಾಗಾದರೆ ಸೆಕೆಂಡ್ ಇಂಗ್ರೀಡಿಯೆಂಟ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಫ್ಲಡ್ಸ್ಪರ್ ಅಂತ ಯೂಸ್ ಮಾಡ್ತೀವಿ. ವಿಚ್ ಸರ್ವ್ಸ್ ಆಸ್ ಎ ಬೈಂಡರ್, ಪ್ರೊವೈಡ್ಸ್ ಎ ಗ್ಲಾಸಿ ಅಪಿಯರೆನ್ಸ್. ಇದನ್ನು ಬೈಂಡಿಂಗ್ ಆಗೋದಕ್ಕೆ ನಮಗೆ ಬೇಕಾಗುತ್ತೆ ಫ್ಲಡ್ಸ್ಪರ್. ಇಟ್ ಆ್ಯಕ್ಟ್ ಆಸ್ ಎ ಫ್ಲಕ್ಸ್ ಅಂಡ್ ಬೈಂಡರ್ ಫಾರ್ ಸೆರಮಿಕ್ ವೇರ್ ವಿಚ್ ಗೋಯಿಂಗ್ ಟು ಪ್ರೊವೈಡ್ ಅಸ್ ದಿ ಗ್ಲಾಸಿ ಅಪಿಯರೆನ್ಸ್ ಟು ದಿ ಸಿರಮಿಕ್ ಆ್ಯಂಡ್ ಇಟ್ ಹ್ಯಾಸ್ ಎ ಲೋ ಫ್ಯೂಷನ್ ಟೆಂಪರೇಚರ್ ಅಂತೂ ಕಡಿಮೆ ಇದೆ. ಹಾಗಾಗಿ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ 3 ಟೈಪ್ ಇದೆ. ಒಂದು ಪೊಟ್ಯಾಷಿಯಮ್ ಇರ್ಬೋದು, ಇನ್ನೊಂದು ಸೋಡಾ ಇರ್ಬೋದು, ಇನ್ನೊಂದು ಲೈಮ್ ಇರ್ಬೋದು. ನನ್ನ ಕನ್ವೀನಿಯನ್ಸ್ ಪ್ರಕಾರ, ನನ್ನ ಟೈಲರ್ ಮೇಡ್ ಪ್ರಕಾರ ನನಗೆ ಏನು ಬೇಕೋ ಅದನ್ನು ಯೂಸ್ ಮಾಡ್ಕೊಂಡು ಆ ಥರ ಆಮೇಲೆ ಇದನ್ನು ಸೆರಮಿಕ್ ವೇರ್ನ ಮಾಡ್ಕೊಳ್ತಾ ಹೋಗ್ತೀನಿ. ಥರ್ಡ್ ingredient that I am going to use as a raw material is sand. It is a silicon dioxide, exists in different forms. ಅದನ್ನು ಅಗೇನ್ ಅಲ್ಲಿ ಲೋಕಲಲ್ಲಿ ಯಾವ ಥರ ಹೇಗೆ ಸಿಗುತ್ತೆ ಅದ್ರ ಮೇಲೆ ಆಗುತ್ತೆ. ಫ್ಲಿಂಟ್ ಇರ್ಬೋದು, ಕ್ವಾರ್ಟ್ಸ್ ಇರ್ಬೋದು, ಈ ಥರ ಫಾರ್ಮಲ್ಲಿ ಇರುತ್ತೆ. ವಿಚ್ ಗೋಯಿಂಗ್ ಟು ಪ್ರೊವೈಡ್ ದಿ ಸ್ಕೆಲಿಟಲ್ ಸ್ಟ್ರಕ್ಚರ್ ಟು ಸಿರಮಿಕ್ ವೇರ್. ಇದಕ್ಕೆ ಸ್ಕೆಲಿಟಲ್ ಸ್ಟ್ರಕ್ಚರ್ನ ಕೊಡುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ, ನೀವು ಹೀಟ್ ಮಾಡ್ತೀರಾ, ಆರ್ಟಿಕಲ್ ಮಾಡ್ತೀರಾ, ಹೀಟ್ ಮಾಡಿದಾಗ ಶ್ರಿಂಕೇಜ್ ಆಗೋದನ್ನು ರೆಡ್ಯೂಸ್ ಮಾಡುತ್ತೆ. ಇಟ್ ಇಂಡ್ಯೂಸಸ್ ದಿ ರಿಜಿಡಿಟಿ. ಅದು ಸ್ಟ್ರಾಂಗ್ ಆಗಿರೋದಕ್ಕೆ ಸ್ಟ್ರಾಂಗ್ ಆಗಿರೋಂಗೆ ನೋಡ್ಕೊಳುತ್ತಲ್ಲ, ಅಂಥ ಮೆಟೀರಿಯಲ್ಗೆ ಸ್ಯಾಂಡ್ ಅಂತ ಕರಿತೀವಿ. ಹಾಗಾದರೆ ನಮಗೆ ಸಿರಮಿಕ್ಸ್ ಮಾಡೋದಕ್ಕೆ ಯಾವ್ಯಾವ ರಾ ಮೆಟೀರಿಯಲ್ ಬೇಕು? ಒಂದು ಸ್ಯಾಂಡ್ ಬೇಕು, ಎರಡನೇದು ಕ್ಲೇ ಬೇಕು, ಮೂರನೇದು ಫ್ಲಡ್ಸ್ಪರ್ ಬೇಕು. ಈ 3 ಮಿಕ್ಸ್ ಮಾಡಿದಾಗ ನನಗೇನಾಗುತ್ತೆ, ನನಗೆ ಸಿರಮಿಕ್ ವೇರ್ ಹೋಗುತ್ತೆ.
ಸೊ ಹಾಗಾದ್ರೆ ಅದಕ್ಕೆ ಏನು ಪ್ರೋಸೆಸ್ ಇದೆ, ಹೇಗೆ ಮಾಡ್ತೀವಿ ಅಂತ. ಸೊ ನಾನೇನು ಮಾಡ್ತೀನಿ, ಫೈನ್ಲಿ ಪೌಡರ್, ಫ್ಲೆಡ್ಸ್ಪರು, ಸ್ಯಾಂಡು, ಕ್ಲೇ. ಫೈನ್ಲಿ ಪೌಡರ್ ಇರಲೇಬೇಕು, ಹೋಮೋಜಿನಿಯಸ್ ಮಿಕ್ಸರ್ ಆಗಿರಬೇಕು. ಆವಾಗಷ್ಟೇ ಅದನ್ನು ನನಗೆ ಕರೆಕ್ಟಾಗಿರುವಂಥದ್ದು, ಬ್ರೇಕ್ ಆಗದೆ ಇರೋವಂಥದ್ದು, ರಿಜಿಡ್ ಇರುವಂಥದ್ದು, ಹಾರ್ಡ್ ಆಗಿರುವಂಥದ್ದು ಮೆಟೀರಿಯಲ್ ಬರುತ್ತೆ. ನಾನು ಪ್ರಾಪರ್ ಪ್ರಪೋರ್ಷನಲ್ ತೊಗೊಳ್ಳಿಲ್ಲ ಅಂತಂದರೆ ನನಗೆ ಅದು ಪ್ರಾಪರ್ ಸೆರಮಿಕ್ ವೇರ್ ಆಗ್ಬೋದು, ಆಗ್ದಲೇ ಇರ್ಬೋದು. ಕೆಲವು ಸಲ ಏನಾಗ್ತಾ ಇರುತ್ತೆ, ಇಟ್ಟರೆ ತನ್ನಷ್ಟಕ್ಕೆ ತಾನೇ ವಾಟರ್ ಒಳಗಡೆ ಇದಾಗ್ಬಿಡ್ಬೋದು, ಅದು ಕೆಳಗಡೆ ಪೀಸ್ ಆಗಿ ಹೋಗ್ಬಿಡ್ಬೋದು. ಯಾಕೆ ಅಂದರೆ ಅದು ರಾ ಮೆಟೀರಿಯಲ್ ಇದ್ದರೆ ಅದು ಕರೆಕ್ಟಾಗಿ ಹಾಕಿದಲೇ ಇರ್ಬೋದು, ಅಥವಾ ಅದು ಕರೆಕ್ಟಾಗಿ ಹೀಟ್ ಹಾಕ್ದಲೇ ಇರ್ಬೋದು. ಸೊ ಇದನ್ನೆಲ್ಲ ಏನು ಮಾಡ್ತೀನಿ, ನಾನು ಫೈನ್ ಪೌಡರ್ ಮಾಡ್ಕೊಳ್ತೀನಿ. ಫ್ಲೆಡ್ಸ್ಪರು, ಸ್ಯಾಂಡು ಮತ್ತು ಕ್ಲೀನ ಮಿಕ್ಸ್ಡ್ ಇನ್ ಎ ಡೆಫಿನೆಟ್ ರೇಷಿಯೋ ಬೈ ವೇಟ್ ಆ್ಯಂಡ್ ವೆಟೆಡ್ ವಿತ್ ವಾಟರ್. ಅದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಏನು ಮಾಡ್ತೀನಿ ನಾನು, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಏನು ಮಾಡ್ತೀನಿ ನಾನು ನೀರು ಹಾಕ್ತೀನಿ. ಇದಕ್ಕೆಲ್ಲ ಒಂದು ಡೆಫಿನೆಟ್ ಪ್ರಪೋರ್ಷನ್ ಇರುತ್ತೆ. ಹೇಗೆ ಯಾವ ಥರ ಫ್ಲೆಡ್ಸ್ಪರ್ ಯೂಸ್ ಮಾಡಿದ್ದೀನಿ, ಯಾವ ಸ್ಯಾಂಡ್ ಯೂಸ್ ಮಾಡಿದ್ದೀನಿ, ಯಾವ ಕ್ಲೇ ಯೂಸ್ ಮಾಡಿದ್ದೀನಿ, ಡಿಪೆಂಡಿಂಗ್ ಅಪಾನ್ ದಟ್ ನನಗೇನಾಗುತ್ತೆ ಬೇರೆ ಅದಕ್ಕೆ ಅಮೌಂಟ್ ಆಫ್ ವಾಟರ್ ಆ್ಯಡ್ ಮಾಡೋವಂಥದ್ದು ಬೇರೆ ಆಗುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ಒಂದು ಕ್ರೀಮ್ ಲೈಕ್ ಮೆಟೀರಿಯಲ್ ಬರುತ್ತೆ, ಅದಕ್ಕೆ ಸ್ಲಿಪ್ ಅಂತ ಕರೀತಾರೆ. ಆ ಸ್ಲಿಪ್ನ ತೊಗೊಂಡು ಏನು ಮಾಡ್ತೀನಿ ನಾನು ಮುಂದಿನ ಪ್ರೋಸೆಸ್ನ ಮಾಡ್ತಾ ಹೋಗ್ತೀನಿ. ಚಿತ್ರದಲ್ಲಿ ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ ನೀವು. ಫಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಅವನ್ನೆಲ್ಲನೂ ಏನು ಮಾಡ್ತೀವಿ, ಫೈನ್ ಪೌಡ್ರ್ ಮಾಡ್ಕೊಳ್ತೀವಿ. ಆಲ್ 3 ರಾ ಮೆಟೀರಿಯಲ್ ಯಾವುದಿದೆ, ಫ್ಲೆಡ್ಸ್ಪರ್ ಇದೆ, ಸ್ಯಾಂಡ್ ಇದೆ, ಕ್ಲೇ ಇದೆ, ಅದನ್ನೆಲ್ಲ ಫೈನ್ ಪೌಡ್ರ್ ಮಾಡ್ತೀವಿ. ಹೋಮೋಜಿನಿಯಸ್ ಮಿಕ್ಸರ್ ಮಾಡ್ಕೊಳ್ತೀವಿ, ಡೆಫಿನೆಟ್ ರೇಷಿಯೋದಲ್ಲಿ ಆ್ಯಡ್ ಮಾಡ್ತೀವಿ. ಅದಕ್ಕೆ ವಾಟರ್ ಹಾಕ್ತೀವಿ. ವಾಟರ್ ಹಾಕಿದಾಗ ನಿಮಗೆ ಕ್ರೀಮ್ ಲೈಕ್ ಮೆಟೀರಿಯಲ್ ಬರುತ್ತೆ, ಅದಕ್ಕೆ ಸ್ಲಿಪ್ ಅಂತ ಕರೀತಾರೆ. ಆ ಸ್ಲಿಪ್ಪಲ್ಲಿ ಏನಾಗಿರ್ಬೋದು ಅಂದರೆ ಎಕ್ಸಸ್ ಆಫ್ ವಾಟರ್ ಇರ್ಬೋದು, ಅದನ್ನು ರಿಮೂವ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿದ್ದೀನಿ ನೋಡಿ. ಆ ಇನ್ಸ್ಟ್ರೂಮೆಂಟಲ್ಲಿ ಏನು ಮಾಡ್ತಾರೆ, ಹಾಕ್ತಾರೆ. ಎಕ್ಸಸ್ ಆಫ್ ವಾಟರ್ ಏನಿದೆಯಲ್ಲ, ವಾಟರ್ ಎಲ್ಲ ಏನಾಗುತ್ತೆ ತೆಗೆದುಬಿಟ್ಟು ಇಟ್ ವಿಲ್ ಕಮ್ ಇನ್ ದಿ ಫಾರ್ಮ್ ಆಫ್ ಎ ಕೇಕ್ ಥರ ಅದೆಲ್ಲ ಹೊರಗಡೆ ಬರ್ತಾ ಹೋಗುತ್ತೆ. ಸೊ ಅದನ್ನೇನು ಮಾಡ್ತೀವಿ ಅಂತಂದರೆ, ಪಾಟ್ರಿ ವೀಲ್ ಇರುತ್ತೆ. ಮುಂಚೆ ಅಂದರೆ ಆ ಥರ ಮಣ್ಣು ಏನು ಮಾಡ್ತಾಯಿದ್ರು, ಕಾಲಲ್ಲಿ ಚೆನ್ನಾಗಿ ತುಳಿದು ಅಲ್ಲಿರೋ ಎಕ್ಸಸ್ ವಾಟರ್ ಎಲ್ಲ ತೆಗೆದು ಅದನ್ನು ಕೈಯಲ್ಲೇ ಏನು ಮಾಡ್ತಾಯಿದ್ರು, ಅಥವಾ ವೀಲ್ ಯೂಸ್ ಮಾಡ್ಕೊಂಡು ಏನು ಮಾಡ್ತಾಯಿದ್ರು, ಅದಕ್ಕೆ ಶೇಪ್ ಕೊಡ್ತಿದ್ರು. ಆದರೆ ನವಡೇಸ್ ವಿ ಆರ್ ಹ್ಯಾವಿಂಗ್ ದಿ ಇನ್ಸ್ಟ್ರೂಮೆಂಟ್ಸ್. ಆ ಇನ್ಸ್ಟ್ರೂಮೆಂಟ್ ಹಾಕಿ ಪಾಟರ್ಸ್ ವೀಲ್ ಇರ್ಬೋದು, ಆಟೋಮ್ಯಾಟಿಕ್ ರೊಟೇಟಿಂಗ್ ವೀಲ್ಸ್ ಇರ್ಬೋದು, ಅದಕ್ಕೆ ಮೋಲ್ಡ್ ಇರ್ಬೋದು, ಅದಕ್ಕೆ ಹಾಕ್ತೀವಿ. ಹಾಕಿದಾಗ ಏನಾಗುತ್ತೆ, ಹಾಕಿದಾಗ ನಮಗೆ ಆ ಮೋಲ್ಡಲ್ಲಿ ಏನಾಗ್ತಾ ಹೋಗುತ್ತೆ, ಒಂದೊಂದು ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಆ ಮೋಲ್ಡೆಡ್ ಆರ್ಟಿಕಲ್ನ ಏನು ಮಾಡ್ತೀನಿ, ಡ್ರೈ ಮಾಡ್ತೀನಿ ಅಂಡರ್ ಕಂಟ್ರೋಲ್ಡ್ ಕಂಡೀಷನ್ಸ್ ಆಫ್ ಟೆಂಪ್ರೇಚರ್. ಹೊರಗಡೆ ಮಾಡಲ್ಲ, ಕಂಟ್ರೋಲ್ ಟೆಂಪ್ರೇಚರ್ಲಿ ಅದನ್ನು ಕೂಲ್ ಮಾಡ್ತೀನಿ. ಕೂಲ್ ಮಾಡಿದ್ಮೇಲೆ ಅದನ್ನು ಹಾರ್ಡ್ ಆಗಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಹೀಟ್ ಇಟ್ ಅರೌಂಡ್ 1100 to 1200 ಡಿಗ್ರಿ ಸೆಂಟಿಗ್ರೇಡ್ಗೆ ಅದನ್ನು ಹೀಟ್ ಮಾಡ್ತೀನಿ. ಹೀಟ್ ಮಾಡಿದ್ಮೇಲೆ ಏನಾಗುತ್ತೆ, ಯು ಆರ್ ಗೋಯಿಂಗ್ ಟು ಗೆಟ್ ಎ ಪ್ರಾಡಕ್ಟ್. ಆ ಪ್ರಾಡಕ್ಟ್ಗೆ ಏನಾಗುತ್ತೆ, ಅಕ್ವೈರ್ಸ್ ಎ ಗ್ಲಾಸಿ ಸರ್ಫೇಸ್. ಅದಕ್ಕೆ ಒಂದು ಗ್ಲಾಸಿ ಸರ್ಫೇಸ್ ಬರುತ್ತೆ. ಆ ಗ್ಲಾಸಿ ಸರ್ಫೇಸ್ ಏನಾಗುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಪೋರ್ಸ್. ಅದರೊಳಗಡೆ ಏನಾಗಿರುತ್ತೆ, ತುಂಬ ಪೋರ್ಸ್ ಇರುತ್ತೆ, ಹೋಲ್ಸ್ ಇರುತ್ತೆ. ನಿಮ್ಗೆ ಗೊತ್ತು, ಮಣ್ಣಿಂದ ಏನೇ ಮಾಡಿದ್ರೆ ಅದರೊಳಗಡೆ ಏನಾಗ್ತಾ ಹೋಗುತ್ತೆ, ಪೋರ್ಸ್ ಇರ್ತಾ ಹೋಗುತ್ತೆ. ಆ ಪೋರ್ಸ್ನ ಕ್ಲೋಸ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ಅನದರ್ ಪ್ರೋಸೆಸ್ ವಿ ಆರ್ ಗೋಯಿಂಗ್ ಟು ಡೂ, ಆ್ಯಂಡ್ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ಎ ಗ್ಲೇಸಿಂಗ್. ಮತ್ತೆ ಹೇಳ್ತೀನಿ, ಫ್ಲೆಡ್ಸ್ಪರ್ನ, ಸ್ಯಾಂಡು, ಕ್ಲೇನ, ರಾ ಮೆಟೀರಿಯಲ್ನ ಹಾಕ್ತೀವಿ, ಅದಕ್ಕೆ ವಾಟರ್ ಹಾಕ್ತೀವಿ, ಸ್ಲಿಪ್ ಫಾರ್ಮೇಷನ್ ಆಗುತ್ತೆ. ಎಕ್ಸಸ್ ಆಗಿರುವಂಥ ವಾಟರ್ನ ರಿಮೂವ್ ಮಾಡ್ತೀವಿ, ಮೋಲ್ಡ್ಗೆ ಹಾಕ್ತೀವಿ. ಮೋಲ್ಡ್ಗೆ ಹಾಕಿದ್ಮೇಲೆ ಏನು ಮಾಡ್ತೀವಿ, ಕೂಲ್ ಮಾಡ್ತೀವಿ. ಕೂಲ್ ಮಾಡಿದ್ಮೇಲೆ ಹೀಟ್ ಮಾಡ್ತೀವಿ, ಬೇಕ್ ಮಾಡ್ತೀವಿ ಅರೌಂಡ್ 1100 to 1200 ಡಿಗ್ರಿ ಸೆಂಟಿಗ್ರೇಡ್. ನಿಮಗೆ ಗ್ಲಾಸಿ ಸರ್ಫೇಸ್ ಬರುತ್ತೆ. ಇಟ್ ಗೋಯಿಂಗ್ ಟು ಹ್ಯಾವ್ ಲಾಟ್ ಆಫ್ ಪೋರ್ಸ್. ಅದರೊಳಗಡೆ ತುಂಬ ಹೋಲ್ಸ್ ಇರುತ್ತೆ. ಆ ಹೋಲ್ಸ್ನ ಕ್ಲೋಸ್ ಮಾಡೋದಕ್ಕೆ ಅಥವಾ ಫೈನಲ್ ಟಚಪ್ ಕೊಡೋದಕ್ಕೆ ನಾವು ವಿ ಆರ್ ಗೋಯಿಂಗ್ ಟು ಡೂ ಒನ್ ಮೋರ್ ಪೋಸ್ಟ್ ಪ್ರೊಡಕ್ಷನ್ ಪ್ರೋಸೆಸ್ ಮಾಡ್ತೀವಿ. ಅದಕ್ಕೆ ಏನಂತ ಕರಿತೀವಿ, ಗ್ಲೇಸಿಂಗ್ ಅಂತ ಕರಿತೀವಿ. ಈ ಗ್ಲೇಸಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನೋಡೋದಕ್ಕೆ ಅಪಿಯರೆನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಡೆಕೋರೇಟಿವ್ ಪರ್ಪಸ್ಗೆ ಜಾಸ್ತಿ ಆಗುತ್ತೆ. ಅದು ಡ್ಯೂರಬಿಲಿಟಿ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗುತ್ತೆ. ದಟ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಗ್ಲೇಸಿಂಗ್ ಏನಕ್ಕೆ ಮಾಡ್ತೀವಿ, ಇದಕ್ಕೆ ಕೂಡ ಸೆರಮಿಕ್ ಗ್ಲೇಸಿಂಗ್. ಸೊ ಎಲ್ಲ ನಮ್ಮದು ಪಾಟ್ರಿ ಏನೇನು ಮಾಡ್ತೀವಿ ಅದಕ್ಕೆಲ್ಲ ಏನು ಮಾಡ್ತಾರೆ, ಸೆರಮಿಕ್ ಗ್ಲೇಸಿಂಗ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ, ಅದರಲ್ಲಿರೋವಂಥ ಹೋಲ್ಸ್ ಇರ್ಬೋದು, ಪೋರ್ಸ್ ಇರ್ಬೋದು, ಅದನ್ನೆಲ್ಲನೂ ಕ್ಲೋಸ್ ಮಾಡೋದಕ್ಕೆ. ಅದಕ್ಕೆ ಏನು ಯೂಸ್ ಮಾಡ್ತೀವಿ, ಪೇಂಟ್ ಥರ ಯೂಸ್ ಮಾಡ್ತಾರೆ. ಅದರಲ್ಲಿ ಏನೇನಿರುತ್ತೆ ಅಂದರೆ, ಬೋರಾನ್, ಅಲ್ಯೂಮಿನಾ ಆ್ಯಂಡ್ ಸಿಲಿಕಾ ಇನ್ಸಾಲ್ಯುಬಲ್ ಸಲ್ಫೇಟ್ಸ್ ಆರ್ ಯೂಸ್ಡ್ ಫಾರ್ ಗ್ಲೇಸಿಂಗ್. ಮತ್ತೊಂದು ಸಲ ಹೇಳ್ತೀನಿ, ಕೆಮಿಕಲ್ಸ್ ಲೈಕ್ ಬೋರಾನ್, ಅಲ್ಯೂಮಿನಾ ಆ್ಯಂಡ್ ಸಿಲಿಕಾ ಇನ್ಸಾಲ್ಯುಬಲ್ ಸಲ್ಫೇಟ್ಸ್ ಆರ್ ಯೂಸ್ಡ್ ಫಾರ್ ಗ್ಲೇಸಿಂಗ್. ಸೊ ಗ್ಲೇಸಿಂಗ್ ಆದಮೇಲೆ ಏನು ಮಾಡ್ತೀವಿ ಅಂದರೆ, ಅದನ್ನು ಮತ್ತೆ ಏನು ಮಾಡ್ತೀವಿ, ಹೀಟ್ ಮಾಡ್ತೀವಿ. ಸೊ ಈ ಥರ ನಾನು ಚಿತ್ರದಲ್ಲಿ ತೋರಿಸ್ತಾರೆ ಥರ ಏನು ಮಾಡಿದ್ದೀವಿ, ಅದಕ್ಕೆ ಪೇಂಟ್ ಬಾಕ್ಸಲ್ಲಿ ಸಿಗುತ್ತೆ. ಅದನ್ನು ತೊಗೊಂಡು ನಾನು ಏನು ಮಾಡ್ತೀನಿ, ಯಾವ ಕಲರ್ ಬೇಕೋ, ಯಾವ ಥರ ಬೇಕೋ ಆ ಥರ ಅದನ್ನು ಮಾಡ್ತಾ ಹೋಗ್ತೀನಿ. ಸೊ ಆ ಕಲರ್ ಏನಾಗುತ್ತೆ ಅಂದರೆ, ನಾನು ಇದನ್ನ ಗ್ಲೇಸಿಂಗ್ ಮಾಡಿದ್ಮೇಲೆ ಮತ್ತೆ ಅಗೇನ್ ನಾನು ಏನು ಮಾಡಬೇಕಾಗತ್ತೆ, ಅದನ್ನು ಹೀಟ್ ಮಾಡಬೇಕಾಗತ್ತೆ ಟು ಎ ಪರ್ಟಿಕ್ಯುಲರ್ ಟೆಂಪರೇಚರ್. ಆವಾಗ ನನಗೆ ಗ್ಲೇಸ್ ಮಾಡಿದಾಗ ಯಾವ ಕಲರ್ ನಾನು ಪೇಂಟ್ ಮಾಡಿರ್ತೀನೋ, ಗ್ಲೇಸ್ ಮಾಡಿದಾಗ ಅದೇ ಕಲರ್ ಇರ್ಬೋದು, ಅಥವಾ ಕಲರ್ ಏನಾಗ್ಬೋದು, ಡಿಫ್ರೆಂಟ್ ಆಗ್ಬೋದು.
ಸೊ ಆ ಥರ ಮಾಡ್ತೀವಿ. ಜೊತೆಗೆ ಏನು ಅಂತಂದರೆ ಇದನ್ನೆಲ್ಲ ನಾವೇನು ಮಾಡ್ತೀವಿ, ಓವನಲ್ಲಿ ಇಡ್ತೀನಿ, ಕ್ಲೀನಲ್ಲಿ ಇಡ್ತೀನಿ, ತೋರಿಸ್ತೀನಿ ನೆಕ್ಸ್ಟ್ ಪಿಕ್ಚರಲ್ಲಿ ಹೇಗಿರುತ್ತೆ ಅಂತ. ಅದನ್ನು ಒಳಗಡೆ ಇಟ್ಟಾಗ ಏನಾಗುತ್ತೆ ಅಂದರೆ, ನೀವು ಕೆಳಗಡೆಗೂ ಪೇಂಟ್ ಮಾಡಿದ್ರೆ ಏನಾಗ್ಬೋದು, ಇಟ್ ಮೇ ಸ್ಟಿಕ್ ಟು ದಟ್. ನಂಗೆ ತೆಗೆಯೋಕೆ ಹೋದಾಗ ಮತ್ತೆ ಕಿತ್ತು ಹೋಗ್ಬೋದು, ಒಡೆದು ಹೋಗ್ಬೋದು. ಹಾಗಾಗಿ ಏನು ಮಾಡಬೇಕು, ನಾನು ಎಲ್ಲಿಗೆ ಮಾಡಬೇಕು ಅಂದರೆ ಬೇಸಿಗೆ ಮಾತ್ರ ಪೇಂಟ್ ಮಾಡಿದರೆ, ಹೊರಗಡೆ ಸರ್ಫೇಸಿಗೆ ಮಾತ್ರ ನಾನು ಏನು ಮಾಡ್ತೀನಿ, ಅದನ್ನು ಪೇಂಟ್ ಮಾಡ್ತೀನಿ. ಸೊ ಆ ಪ್ರೋಸೆಸ್ಗೆ ನಾನೇನಂತ ಕರಿತೀನಿ, ಗ್ಲೇಸಿಂಗ್ ಅಂತ ಕರಿತೀನಿ. ಹಾಗಾದರೆ ಗ್ಲೇಸಿಂಗ್ ಮಾಡೋದ್ರಿಂದ ನನಗೆ ಏನೇನು ಲಾಭ ಇದೆ ಅಂತ, ಇಟ್ ಈಸ್ ಟು ಗಿವ್ ದಿ ಡೆಕೋರೇಟಿವ್ ಲುಕ್. ನನಗೆ ಯೂನಿಫಾರ್ಮ್ ಲುಕ್ ಕೊಡುತ್ತೆ. ಆ ಪೋರಸ್ ಏನಿರುತ್ತಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡುತ್ತೆ. ಇಟ್ ಮೇಕ್ಸ್ ಸರ್ಫೇಸ್ ನಾನ್ ಪೋರಸ್. ಸೊ ನಾನು ಅದರೊಳಗಡೆ ಏನೋ ಒಂದು ನೀರು ಮಣ್ಣು ಏನೋ ತುಂಬಿಟ್ರೆ ಅದರ ಹೊರಗಡೆ ಹೋಗಲ್ಲ. ಸೊ ಅದರೊಳಗಡೆ ಉಳ್ಕೊಳುತ್ತೆ. ಹಾಗಾಗಿ ಅದನ್ನು ನಾನ್ ಪೋರಸ್ ಮಾಡ್ತೀನಿ. ಟು ಪ್ರೊಟೆಕ್ಟ್ ದಿ ಸರ್ಫೇಸ್ ಫ್ರಮ್ ದಿ ಅಟ್ಮಾಸ್ಫಿರಿಕ್ ಆ್ಯಕ್ಷನ್. ಹೋಲ್ ಇದ್ರೆ ಏನಾಗ್ಬೋದು, ಒಳಗಡೆಯಿಂದ ಏನೋ ಕಾಂಟ್ಯಾಕ್ಟ್ ಬರ್ಬೋದು, ಅದರಿಂದನೂ ಪ್ರಾಬ್ಲಮ್ ಆಗ್ಬೋದು. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ನಾನು ಗ್ಲೇಸಿಂಗ್ನ ಮಾಡ್ತೀನಿ. ಟು ಇನ್ಕ್ರೀಸ್ ದಿ ಡ್ಯೂರಬಿಲಿಟಿ ಆ್ಯಂಡ್ ಟು ಮೇಕ್ ದಿ ಸರ್ಫೇಸ್ ನಾನ್ ಪೋರಸ್. ಸೊ ದೀಸ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಗ್ಲೇಸಿಂಗ್. ಎಲ್ಲ ಸೆರಾಮಿಕ್ ವೇಸ್ಟ್ನು ಗ್ಲೇಸಿಂಗ್ ಮಾಡ್ತಾರೆ. ಟು ಗಿವ್ ದಿ ಡೆಕೋರೇಟಿವ್ ಲುಕ್, ಟು ಮೇಕ್ ನಾನ್ ಪೋರಸ್, protect the surface from the atmospheric action, to increase the durability. We are going to use glazing. ಗ್ಲೇಸಿಂಗ್ ಮಾಡಿದ್ಮೇಲೆ ಮತ್ತೆ ಅದನ್ನು ಹೀಟ್ ಮಾಡಬೇಕು. ಈ ಥರ ಈ ಥರ ಓವನ್ಸ್ ಇರುತ್ತೆ, ಓವನ್ ಒಳಗಡೆ ಇಟ್ಬಿಟ್ಟು ಅದನ್ನ ಏನು ಮಾಡ್ತಾರೆ, ಟು ಹೈ ಟೆಂಪ್ರೇಚರ್ ದೇ ಗೋಯಿಂಟ್ ಅರೌಂಡ್ 1300 ಡಿಗ್ರಿಗೆ ಅದನ್ನು ಹೀಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಿದ್ರೆ ಅದ್ರದ್ದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ನಾನು ಹೇಳಿದೆ, ಎಲ್ಲ ಡೇ ಟು ಡೇ ಲೈಫಲ್ಲಿ ಎಲ್ಲ ಯೂಸ್ ಮಾಡ್ತೀವಿ. ಅದರ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇನ್ ಇಂಡಸ್ಟ್ರಿಯಲ್ಲಿ ನಾವು ಯಾವುದು ಯೂಸ್ ಮಾಡ್ತೀವಿ ಅಂದರೆ, ಸಿರಮಿಕ್ಸ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಇನ್ಸುಲೇಟರ್ಸ್. ನಿಮಗೆ ಗೊತ್ತು, ಇನ್ಸುಲೇಟರ್ಸ್ ಆರ್ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಸೊ ಈ ಸಿರಮಿಕ್ಸ್ನ ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ದಟ್ ಇಂಟು ಎ ಇನ್ಸುಲೇಟರ್. ಸಿರಮಿಕ್ ಮೆಟೀರಿಯಲ್ಸ್ ನಾವೇನು ಮಾಡ್ತೀವಿ, ಇನ್ಸುಲೇಟರ್ ಥರ ಯೂಸ್ ಮಾಡ್ತೀವಿ. ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ, ನಿಮಗೆ ಎಲೆಕ್ಟ್ರಿಕ್ ಪ್ಲಗ್ ಇರ್ಬೋದು, ಎಲೆಕ್ಟ್ರಿಕ್ದು ಪೋಲ್ಸ್ಗಳೆಲ್ಲ ಇರ್ಬೋದು, ಅಲ್ಲೆಲ್ಲ ಏನು ಮಾಡ್ತೀವಿ, ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಯಾವ ಮೆಟೀರಿಯಲ್ನ ನಾವು ಇನ್ಸುಲೇಟರ್ಸ್ ಅಂತ ಕರಿತೀವಿ ಅಂತಂದರೆ, ಸಿರಮಿಕ್ ಇನ್ಸುಲೇಟರ್ಸ್ ಅಂತ ಕರಿಬೇಕು ಅಂದರೆ, ಅಥವಾ ಸಿರಮಿಕ್ ಮೆಟೀರಿಯಲ್ನ ಇನ್ಸುಲೇಟರ್ಸ್ ಹತ್ರ ಬೇಕು ಅಂತಂದರೆ, ಅದಕ್ಕೆ ಕೆಲವೊಂದು ಪ್ರಾಪರ್ಟೀಸ್ ಇರಬೇಕು. ಅದೇನಾಗಿರಬೇಕು, ಹಾರ್ಡ್ ಆಗಿರಬೇಕು, ರಿಜಿಡ್ ಆಗಿರಬೇಕು, ಮೆಕ್ಯಾನಿಕಲಿ ಸ್ಟ್ರಾಂಗ್ ಆಗಿರಬೇಕು. ಇಟ್ ಶುಡ್ ಬಿ ಫ್ರೀ ಫ್ರಮ್ ಇಂಟರ್ನಲ್ ಇಂಪ್ಯೂರಿಟೀಸ್. ಒಳಗಡೆ ಏನೇ ಇಂಪ್ಯೂರಿಟೀಸ್ ಇರಬಾರ್ದು, ನಾನ್ ಪೋರಸ್ ಇರಬೇಕು. ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಇರಬೇಕು, ಹೈ ರಿಲೇಟಿವ್ ಪರ್ಮಿಬಿಲಿಟಿ ಇರಬೇಕು, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಇರಬೇಕು, ನಾನ್ ಪೋರಸ್ ಇರಬೇಕು. ಇಟ್ ಶುಡ್ ನಾಟ್ ಗೆಟ್ ಅಫೆಕ್ಟೆಡ್ ವಿತ್ ದ ಚೇಂಜಸ್ ಇನ್ ಟೆಂಪ್ರೇಚರ್. ಹೈಯರ್ ಟೆಂಪ್ರೇಚರ್ಗೆ ಹೋದಾಗ ಅದು ಎಕ್ಸ್ಪ್ಯಾಂಡ್ ಆಗೋದು ಅಥವಾ ಶ್ರಿಂಕ್ ಆಗೋದು ಆ ಥರದ್ದು ಯಾವುದೂ ಇಲ್ದಲ್ಲಿದ್ದರೆ ಅಂಥ ಮೆಟೀರಿಯಲ್ಸ್ನೆಲ್ಲ ನಾವೇನು ಮಾಡ್ತೀವಿ, ಇನ್ಸುಲೇಟರ್ಸ್ ಥರ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಪೋರ್ಸಲಿನ್ ಫೈರ್ಡ್ ಅಟ್ ಎ ವೆರಿ ಹೈ ಟೆಂಪ್ರೇಚರ್ ಯೂಸ್ ಫಾರ್ ಹೈ ವೋಲ್ಟೇಜ್ ಇನ್ಸುಲೇಷನ್. ಈಗ ಯಾವುದೋ ಎಲೆಕ್ಟ್ರಿಕ್ ಪೋಲ್ಸ್ ಇದೆ, ಆ ಪೋಲಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ. ಸೊ ಅಂಥ ಕಡೆಗೆಲ್ಲ ಏನು ಮಾಡ್ತೀವಿ ನಾವು, ಪೋರ್ಸಲಿನ್ ತೊಗೊಂಡು ವೆರಿ ಹೈ ಟೆಂಪ್ರೇಚರ್ 1300 ಡಿಗ್ರಿಗೆ ಫೈರ್ ಮಾಡಿದಾಗ ಅಂಥದ್ದಲ್ಲಿ ಏನೋ ಮೆಟೀರಿಯಲ್ ಬರ್ತಾರೆ, ಸಿರಮಿಕ್ ಮೆಟೀರಿಯಲ್ ಬರುತ್ತಲ್ಲ, ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ಹೈ ವೋಲ್ಟೇಜ್ ಇನ್ಸುಲೇಷನ್ ಯೂಸ್ ಮಾಡ್ತೀವಿ. ಅಥವಾ ಹಾರ್ಡ್ ಪೋರ್ಸಲಿನ್ ತೊಗೊಂಡು ಅದನ್ನ ಏನು ಮಾಡ್ತೀವಿ, ವೆರಿ ಹೈ ಟೆಂಪ್ರೇಚರ್ಗೆ ಹೀಟ್ ಮಾಡ್ತೀವಿ. ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸ್ಪಾರ್ಕ್ ಫ್ಲಕ್ಸಲ್ಲಿ ಯೂಸ್ ಮಾಡ್ತೀವಿ, ಆಮೇಲೆ ಫರ್ನೆಸಸಲ್ಲಿ ಯೂಸ್ ಮಾಡ್ತೀವಿ, ಹೀಟರ್ಸಲ್ಲಿ ಯೂಸ್ ಮಾಡ್ತೀವಿ, ಅದನ್ನೆಲ್ಲನೂ ಯೂಸ್ ಮಾಡ್ತೀವಿ. ಯೂಶಲಿ ಏನು ಮಾಡ್ತೀವಿ, ಜಿರ್ಕಾನ್ ಮತ್ತು ಅಲ್ಯೂಮಿನಿಯಂ ಪೋರ್ಸಲಿನ್ಸ್ ಆರ್ ಯೂಸ್ಡ್ ಇನ್ ಸ್ಪಾರ್ಕ್ ಪ್ಲಗ್. ನಮ್ಮ ವೆಹಿಕಲಲ್ಲೆಲ್ಲ ಇರುತ್ತೆ ಸ್ಪಾರ್ಕ್ ಪ್ಲಗ್ಗು. ಅದರಲ್ಲಿ ಯಾವ್ಯಾವ್ದಿರುತ್ತೆ ಅಂದರೆ, ಜಿರ್ಕಾನ್ ಇರುತ್ತೆ ಮತ್ತು ಅಲ್ಯೂಮಿನಿಯಾ ಇರುತ್ತೆ. ಸೊ ದೀಸ್ ಆರ್ ದಿ ಮೆಟೀರಿಯಲ್ ವಿಚ್ ಗೋಯಿಂಗ್ ಟು ಹೀಟ್ ಎಟ್ ಎ ವೆರಿ ಹೈ ಟೆಂಪ್ರೇಚರ್. ಇದನ್ನು ಏನು ಮಾಡ್ತೀವಿ ನಾವು, ಹೈ ಟೆಂಪ್ರೇಚರ್ಗೆ ಯೂಸ್ ಮಾಡಿ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಹಾಗಾದರೆ ಲೋ ಟೆಂಪ್ರೇಚರ್ದು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಸ್ವಿಚ್ ಬೇಸಸ್ಗಿರ್ಬೋದು, ಹೌಸ್ ವೈರಿಂಗ್ ಇನ್ಸುಲೇಷನಲ್ಲಿ ಯೂಸ್ ಮಾಡ್ಬೋದು, ಆಮೇಲೆ ಲ್ಯಾಂಪ್ ಸಾಕೆಟ್ಸ್ ಇರ್ಬೋದು. ಇದನ್ನೆಲ್ಲನೂ ಏನು ಮಾಡಿರ್ತೀವಿ ನಾವು ಈ ಥರದಲ್ಲ.